ಬರಿ ಬಾಯ್ಲೆ ತಿಂತೀರಿ ಅವ್ರಿಗೆ 10 ರೂಪಾಯಿ 500 ರೂಪಾಯಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ನಮಸ್ಕಾರ ರೀ MJ ಫಾರ್ಮ್ ಎಲ್ಲರಿಗೂ. ಸೊ ಇವತ್ತು ಡೇ 4 ಆಫ್ 30 ಡೇಸ್ ಚಾಲೆಂಜ್ ಆಫ್ ಮಿನಿ ಬ್ಲಾಗ್ಸ್. ಇವತ್ತು ಸಂಡೇ. ಸೊ ಸಂಡೇ ಏನ್ ಅಂತ ಹೇಳಿ ಈ ಬ್ಲಾಗ್ ಒಳಗೆಲ್ಲ ಗೊತ್ತಕ್ಕಂತೆ. ಸೊ ಬರ್ರಿ ಹೋಗೋಣ. ಕುಡಿಯೋ ನೀರು ಖಾಲಿ ಆಗಿದ್ದುರಿಪ್ಪ, ಅದನ್ನ ಹೋಗಿ ತುಂಬ್ಕೊಂಡ್ ಬಂದ ಮಾಸ್ಕ್ ಹ್ಯಾಂಡ್ ಗ್ಲೌಸ್ ಹಾಕೊಂಡ ನನ್ ಕೆಲಸ ಮುಗಿಸ್ ಹೊರಗ್ ಬಂದ ಕಂಪೌಂಡ್ ಮ್ಯಾಗ ನೋಡತ್ತೀನಿ ಅಳಿಲ್ ಬಂದವ್ರಿ. ಅದ್ರ ಚಿನ್ನಾಟ್ಕಿ ನೋಡ್ಕೊಂತ ಪುದೀನ ಹಚ್ಚಕ್ ಬಂದಿದ್ದೀರಿಪ್ಪ. ನಾನು ಪುದೀನ ಹಚ್ಚಾಕ ತೆಗದ ಪುದೀನ ಹಚ್ಚಿ ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕಿ ಒಳಗ್ ಬಂದ್ ನೋಡಕತ್ತೀನಿ. ಮಮ್ಮಿಯವ್ರ ರೊಟ್ಟಿಗೆ ನೀರ್ ಬಿಟ್ಕೊಂಡ್ ನೀರ್ ಬಿಟ್ಕೊಂಡ್ ರೊಟ್ಟಿ ಬಡದ್ ಬೇಸಿದ್ರ ರೊಟ್ಟಿ ರೆಡಿ ಆಯ್ತು. ಇಲ್ಲಿಂದ ಹಿಂಗ್ ರೆಡಿ ಆಗಿ ಕೈಯಾಗ ಗಾಡಿ ತಗೊಂಡ್ ಸೀದಾ ಬಂದೆ. ಕೈಯಾಗ ಬ್ಯಾಟ್ ಬಂದ್ ಕೂಡಲೇ ಟಾಸ್ ಬಂದ್ ಕೂಡಲೇ ಟಾಸು ವಿನ್ ಆದ ಕೂಡಲೇ ಒಂದ್ ಮ್ಯಾಚ್ ವಿನ್ ಆತ. ನೀರ್ ಕುಡೋದ ಮತ್ತೊಂದ್ ಮ್ಯಾಚ್ ಕೊಟ್ಟಿವಿ ಅವ್ರಿಗೆ. 2 ಓವರ್ ಒಳಗೆ ಮುಗಿಸ್ತಾರ ನಮ್ಮ ಹುಡುಗರು. 2 ಓವರ್ ನಮ್ಮ ಹುಡುಗರು ಹೊಡ್ಯಾಕತ್ತಿದ್ರ ಬಾಲ್ ಅನ್ನೋದ್ ಮ್ಯಾಗ ಹರಡ್ಸತ್ತಿದ್ರಪ್ಪ. 6-4 ಸ್ಟ್ರೈಕಿಗೆ ಬಂದೆ ನಾನು. ಒಂದ್ ಬಾಲ್ ಅಂತೂ ಮಿಕ್ಸ್ ಆತ. 2ನೇ ಬಾಲ್ ಅಂತೂ ಬ್ಯಾಟಿಂಗ್ ಫಿಕ್ಸ್ ಆಗಿ ಹೋದ್ ನೋಡ್ರಿ 6. 2 ವೈಡ್ 1 ರನ್. ನಮ್ಮ ಹುಡುಗರು ಕಡಿಮೆ ಇದ್ದಿಲ್ಲ, ಬರೀ 6-4 ಒಳಗ ಡೀಲ್ ಮುಗಿಸಾತಿದ್ರು. ಅದ ಮತ್ತೀಗ ನಮ್ಮ ಹುಡುಗ ಜಬರ್ದಸ್ತ್ ಕಟ್ಟಿ ಆತನ. ತಗೋ ಒಂದ ತಗೋ 2. ಹೊಟ್ಟೆ ಅಂತೂ ಹರ್ಷವಾಗಿದ್ದು ಎಲ್ಲಾರು. ಖಾರ ಚಮರಿ ತಗೊಂಡ್ ಅಣ್ಣ ನೋಡ್ರಿ ಬರಿ ಬಾಯ್ಲೆ ತಿಂತೀರಿ ಅವ್ರಿಗೆ 10 ರೂಪಾಯಿ 500 ರೂಪಾಯಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ನಿಮ್ಮ ಈ ತರದೆಲ್ಲ ಇದಾರೆ ಜನ. 100 ರೂಪಾಯಿ ಅಂತೂ ಗೆದ್ದ ಅಣ್ಣ. ಈ ನಮೂನಿ ಖಾರ ಚುಮ್ಮರಿ ಹಾಕೊಂಡ್ವಿ, ಬರೋಬ್ಬರಿ ತಿಂದ್ವಿ, ಮತ್ ಕ್ರಿಕೆಟ್ ಆಡಿದ್ವಿ. ಸುಸ್ತಾತ ಮತ್ ಸೀದಾ ಹೊಂಟಿವ್ರಿಪ್ಪ. ನಮ್ಮ ಹುಡುಗರು ಕ್ರಿಕೆಟ್ ಆಡಿ ಸುಸ್ತಾಗಿದ್ರಲ್ಲ, ಹೋಗಿ ಮಿರ್ಚಿ ಬಂದ್ ತಿಂದ್ವಿ. ಇವತ್ತಿಗೆ ಅಷ್ಟೇ ವಿಷಯ. ಮತ್ ಸಿಗ್ತೇನಂತ. ಜೈ ಆಂಜನೇಯ.